welcome to my YouTube channel, guys. Today I am going to make a new video. Guys, we are in Abhishek's ಊರು. ನೋಡಿ guys, ಊರಿನ ವೈಬೇ ವೈಬ್. ನೋಡಿ ಹಸು ಎಲ್ಲ ಇವೆಲ್ಲ ನಾವು ಸಿಟಿಯಲ್ಲಿ ಇದ್ದು ಒಂಥರ ಸ್ಪೆಷಲ್ ಅನ್ಸುತ್ತೆ. ಹಿಂಗೆ ಇರ್ಬೇಕಾಗಿತ್ತು ಗೈಸ್ ಹಳ್ಳಿ ಕಡೆ. ನಾನು ಸ್ವಲ್ಪ ಹಳ್ಳಿ ಕಡೆನೇ ಹೋಗ್ಬಿಟ್ಟು ಮನೆ ಮಾಡ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ನೋಡುವ ಸರಿ, ಇವಾಗ ಬಂದಿದ್ದೀರಿ, ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ತಿದ್ದು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಆಮೇಲೆ ಸಿಗ್ತೀನಿ. ಬಟ್ ಇಲ್ಲಿರೋದು ಬಂದು ಅಭಿಯವ್ರ ಊರಲ್ಲ, ಅಭಿಯವ್ರ ಮನೆ ಅಲ್ಲ. ಸೊ ಅಭಿಯವ್ರ ಮನೆ ಬಂದು ಅಲ್ಲಿದೆ. ಅಲ್ಲಿ ನೋಡಿ ಎಲ್ಲ ಇದ್ದಾರೆ ನೋಡಿ, ಅಲ್ಲಿರೋದು. ಸೊ ನಾವು ಇವತ್ತು ನಾವೇ ಫೋಟೋ ಶೂಟಿಂಗ್ ಮಾಡೋದು. ನಾನು ಮತ್ತು ಬಾಲ ಕ್ಯಾಮ್ರಾ ತೊಗೊಂಬಂದ್ರಿ. ಮನೆ ಹತ್ರ ಇದೆ, ತಮ್ಮ ಹತ್ರ ಇಸ್ಕೊಂಡು ಕ್ಯಾಮ್ರಾ ತೊಗೊಂಡು ಬಂದು ಕಾರಲ್ಲಿ ಕೂಟ್ ಹೋಗಿದ್ದೀರಿ ಗೈಸ್. ಒಂದು ಕಾಲದಲ್ಲೆಲ್ಲ ಈ ಕ್ಯಾಮ್ರಾಗೆಲ್ಲ ಇವಿ ಕ್ರೇಜ್ ನಮ್ಗೆ ಅವಾಗೆಲ್ಲ ಅಲ್ಲ ಮಚ್ಚ, ಕಾಲೇಜಲ್ಲಿ ಇದ್ದಾಗ. ಇವಾಗ ಕ್ಯಾಮ್ರಾ ಇದೆ, ಐಫೋನ್ ಇದೆ, ಬಟ್ ಆ ಕ್ರೇಜ್ ಇಲ್ಲ ಫೋಟೋ ಇಟ್ಕೊಬೇಕು ಅನ್ನೋದೆಲ್ಲ. ನೋಡ್ತೀರಾ? ಹೇ ತೆಗಿಯೋ. ನೋಡಿ ಇವನೇ ಬಾರ ಕ್ಯಾಮ್ರಾ ಎತ್ಕೊಂಡ್ಬರೋನಲ್ಲೇ ಹೊರಗಡೆ ಕೂತ್ಕೊಂಡು ಲಾಕ್ ಹಾಕೊಂಡ್ಬಿಟ್ಟವನೆ. ಲಾಕ್ ಮಾಡ್ದೆ ಅವನು. ಹಿಂಗ್ ಓಪನ್ ಮಾಡಕ್ ಬರಲ್ವಾ ನಿಂಗೆ? ಮಾಡಿ ಬಂದಿಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡು ಫೋನ್ ಕಟ್ ಮಾಡಿ ನನಗೆ ಮಾಡ್ತಾ ಇರೋದು. ಫೋನ್ ಮಾಡ್ತಾವ ಗೈಸ್ ಇಲ್ಲೇ ಇಟ್ಕೊಂಡು. ಅಲ್ಲಿ ವಾಕಿಂಗ್ ಇಲ್ಲೇರು ಸೈಡ್ ಬಿಸ್ನೆಸ್ ಶಿಷ್ಯ ಆಗ್ಬಿಟ್ಟವನು. ಇವಾಗ ಯೂಟ್ಯೂಬಲ್ಲಿ ಏನು ಬರ್ತಾ ಇಲ್ಲ ಅಂತ ಇವಾಗ ಫೋಟೋ ಶೂಟ್ ಮಾಡ್ತಾವನೆ. ಯೂಟ್ಯೂಬ್ ಮಾಡೋ ಅಂದ್ರೆ ನನ್ನ ಮಗ ಕೂತ್ಕೊಂಡು ಫೋಟೋಗಳು ತಕ್ಕೊಂಡು ಕೂತವನೆ. ವೇಸ್ಟ್ ನನ್ನ ಮಗ. ಸೆಲ್ಫ್ ಫೋಟೋಗ್ರಾಫರ್ ಗೈಸ್. ಏನು ಹೇಳ್ತೀರಾ ಇವತ್ತು? ಸಮಥಿಂಗ್ ಹೊಸದು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಮಗ ತುಂಬ ಹತ್ರ ಬಂತ ಸಮಥಿಂಗ್ ಹೊಸದು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಮಜಾ ಇದೆ. ಇದ್ರ ಬಗ್ಗೆ ಯಾಕೆ ಇಂಟ್ರೆಸ್ಟ್ ಬರ್ತಾ ಇದೆ ಗೈಸ್. ಸೊ ಗೈಸ್, ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ಫೋಟೋ ಹಿಡಿದು. ಮುಂಚೆ ಎಲ್ಲ ಒಂಥರ ಕ್ಯಾಮ್ರಾ ಈಸ್ಕೊಂಡು ಫೋಟೋ ನಾನು ಹಿಡಿತೀನಿ ನೀನು ಹಿಡಿತೀನಿ ನಾನು ಹಿಡಿತೀನಿ ಅಂತ ಕಿತ್ಲಾಡ್ತಾ ಇದ್ರಿ. ಟ್ರೈನಿಂಗ್ ಬಾಸ್ದು ಈ ಸತಿ ಸಾಕಪ್ಪ ಅನ್ಸ್ಬಿಡ್ತಾ ಅಷ್ಟು ಹಿಡಿದಿದ್ದೀನಿ ಫೋಟೋ. ಬಟ್ ಇವನ್ ಐ ಹ್ಯಾವ್ ಎ ಟ್ಯಾಲೆಂಟ್ ಗೈಸ್. ನಮ್ಮೆಲ್ಲೋ ಫೀಲ್ ಆಯಿತು. ಅದು ಕ್ಯಾಮ್ರಾ ಪ್ರಭಾವ, ನಾವು ಹಿಡ್ದಿದ್ದ ಪ್ರಭಾವನೂ ಗೊತ್ತಿಲ್ಲ. ಫಂಕ್ಷನ್ ಎಲ್ಲ ಆಯಿತು, ಫೋಟೋಸು ಆಯಿತು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಫೋಟೋಸ್ ಬೇಕಾಗ್ಬೋದು ಅಂತಂತಾರೋ ಗೊತ್ತಿಲ್ಲ. ಹಂಗೇನೋ ಬೇಕು ಅಂದರೆ ಮೇಬಿ ಹೋಗ್ಬೇಕಾಗತ್ತೆ. ಅದು ಬಿಟ್ಟರೆ ಅದರ್ ದಟ್. ಸೊ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಿಗ್ತೀನಿ. ಏನೋ ಜಾಸ್ತಿ ತೋರ್ಸೋಕ್ಕಾಗ್ತಿಲ್ಲ ಬಿಕಾಸ್ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಗೈಸ್. ನಾನು ಸುಮ್ಮನೆ ಏನೋ ಬಂದೆ ನೋಡೋಣ ಅಂತ ಬಂದು ನನ್ನೇ ಮೇಯ್ನ್ ಕ್ಯಾರೆಕ್ಟರ್ ಹೋಗ್ಬಿಟ್ರಿ ಇಲ್ಲಿ ಫೋಟೋ ಹಿಡಿಯೋದಕ್ಕೆಲ್ಲ. ಓಕೆ, ಒಂಥರ ಹೊಸ ಇದು ಎಂಜಾಯ್ ಮಾಡಿದೆ. ಸರಿ ಗೈಸ್, ಎಲ್ಲರೂ ನೋಡ್ತಾವ್ರೆ, ಆಮೇಲೆ ಸಿಗ್ತೀವಿ ಗೈಸ್. ಊಟ ಅಂದಿದ್ದಾರೆ ಗೈಸ್. ಹೇಳಪ್ಪ ನೀವು ಮಾತಾಡ. ಏನು 8 ತಿಂಗಳು ಆಗ್ಬಿಟ್ರೆ ನಾಯಿಗೆ ಉಪಕಾರ ಕೊಡುತ್ತಾ ಅಂತ. ಇವಾಗ ಜೀರ್ಣಶಕ್ತಿ ಬಂದ್ಬಿಟ್ಟಿರುತ್ತೆ. ಇವಾಗ ಉಪಕಾರ ಕೊಡ್ತಾ ಇದೆಯಾ? ಉಪಕಾರ ಕೊಡ್ತಾವಂತೆ ಅಷ್ಟೇ. ಒಳ್ಳೆ ಕೆಲಸ. ಉಪಕಾರ ಯಾರ ಕೊಡ್ತಾರೆ? ಊಟ ಎಲ್ಲ ಬಡಿಸಿ ಫುಲ್ ಟಯರ್ಡ್ ಆಗಿ ಕೂತ್ಕೊಂಡಿದ್ದೀರಿ. ಕೂತ್ಕೊಂಡು ನೋಡಿ ಫುಲ್ ಸಿಟ್ಟಿಂಗ್ ಹಾಕಿದ್ದೀರಿ. ಅಭಿ ಬಂದ್ಬಿಟ್ಟು ಎಲ್ಲೋ ನಮ್ಮ ಪಾತ್ರೆ ತೊಳೆಯಕ್ಕೆ ಹೋಗ್ಬೇಕಾಗಿತ್ತು. ನನ್ನ ಮಗ ತಪ್ಪಿಸ್ಕೊಂಡು ಬೇರೆ ಕಡೆ ಎಲ್ಲ ಹೋಗೋ ಕೆಲಸ ಮಾಡೋದು. ಎಲ್ಲ ಹೋಗ್ತಾ ಇದ್ದಾರೆ, ಟಿ ಮಾಡಿದ್ರು ಅಂದಲ್ಲ. ಸೊ ಮೇಬಿ ಅಲ್ಲಿ ಹೋಗಿದ್ದಾನೆ ಅನ್ಸುತ್ತೆ, ಅವನ್ನೆಲ್ಲ ಕಳ್ಸ್ಕೊಟ್ಟು ಬರೋಕ್ಕೆ. ಸೊ ನೋಡಿ ಗೈಸ್, ಕ್ಯಾಮ್ರಾ ಹಿಡಿಯಂಗಿಲ್ಲ. ನನ್ನ ಮಕ್ಳು ಇಬ್ಬರು ಸೈಲೆಂಟ್ ಆಗ್ಬಿಡ್ತಾರೆ. ಅವ್ನು ಇಂತಾರ ನಾನು ನೋಡಿ, ಅವ್ರು ಬಚ್ಚಿಕೊಂತಾನಲ್ಲ. ಪಕ್ಕಾ 420 ಪಕ್ಕಾ 420. ಆಮೇಲೆ ಗೈಸ್ ಇನ್ನೊಂದು, ನಾನು ಇದೊಂದು ಸಪೋರ್ಟ್ ಮಾಡ್ಬೇಕು ಅವ್ನಿಗೆ. ಪಾಪ ಒಂದು ಹೆಣ್ಣು ಹುಡುಕ್ತಾ ಇದಾರೆ ಅವ್ನಿಗೆ ನೋಡಿ. ಆಮೇಲೆ ಎರಡನೇದು ಏನಂದ್ರೆ, ಕರೆಂಟ್ಲಿ ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ ಅಲ್ವಾ ಥೈಲ್ಯಾಂಡ್ಗೆ ಹೋಗೋಕ್ಕೆ ಇಲ್ಲ ಟ್ರಿಪ್ಗೆ ಹೋಗ್ಬೇಕು ನೋಡಿ, ಅವನೇ ಹೇಳ್ತಾನೆ ಥೈಲ್ಯಾಂಡ್ ಮೆಸೇಜ್ ಏನಿದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಅವ್ನ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸಾಯಿ ಇಲ್ಲಿಂದಾನೆ ಎಲ್ಲ ಮಾಡೋದು ಸರ್ವಿಸ್. ಸಾಯಿ ರಿಮೋಟ್ ಸರ್ವಿಸ್. ಸಾಯಿ ಸೋಡಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ.
ಯಾವ್ದೋ ಒಂದು ಯಾವುದೋ ಒಂದು ಸರ್ವಿಸ್ ಬಟ್ ಅಲ್ಲಿ ನೋಡಿ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ನಿಮಗೆ ಮಸಾಜು ಇಲ್ಲಾಂದ್ರೆ ಟ್ರಿಪ್ ಎಲ್ಲದಕ್ಕೂ ಓನ್ಲಿ ನಾಟ್ ಓನ್ಲಿ ಥೈಲ್ಯಾಂಡ್ ಓಕೆನಾ ಎನಿ ಕಂಟ್ರಿ ಹೇಳಿ ಫಾರಿನ್ ಕಂಟ್ರೀಸ್ ಯಾವ್ದಾದ್ರು ಓಕೆ ಬಿಸ್ನೆಸ್ ಬಗ್ಗೆ ಹೇಳಿ ನನ್ನ ಬಿಸ್ನೆಸ್ ಬಗ್ಗೆ ನಮ್ಮ ಯಶವಂತ್ ಎಕ್ಸ್ಪ್ಲೇನ್ ಮಾಡ್ತಾನೆ ಮಾಡಿ ಮಾಡಿ ಸೊ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಕಸ್ಮಾತ್ ಅವ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನನಗೆ ಇದು ಮಾಡಿ ನಾನೇ ನಂಬರ್ ಎಲ್ಲ ಕೊಡ್ತೀನಿ ಪಕ್ಕ ಅಕಾಮಿಡೇಟ್ ಮಾಡ್ತೀಯಾ ಪಕ್ಕ ಮಾಡ್ತೀನಿ ಫಸ್ಟ್ ಅಲ್ಲಿ ಪೇಮೆಂಟ್ ಮಾಡ್ಬಿಡು ಪೇಮೆಂಟ್ ಆದ್ಮೇಲೆ ಇನ್ನ ಪಾತ್ರೆ ತೊಳೆಯೋನು ಪಾತ್ರೆ ತೊಳಿ ಅಂದ್ರೆ ಎಸ್ಕೇಪ್ ಆಗ್ಬಿಟ್ಟು ಇವಾಗ ಬರ್ತಾವನೆ ಎಲ್ಲ ಆದ್ಮೇಲೆ ನೋಡಿ ಪಾತ್ರೆ ತೊಳೆಯೋನು ಬರ್ತಾ ಇದ್ದಾನೆ ಪಾತ್ರೆ ಓಡ್ತಾವ ಪಾತ್ರೆ ತೊಳಿಬೇಕು ಅಂತ ನಾನು ಊರಿಗೆ ಹೋಗ್ತೀನಿ ಎಸ್ಕೇಪ್ ಆಗ್ತಾನೆ ಎಲ್ಲ ಆಯ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಅವ್ನು ಬಂದಿದ ತಕ್ಷಣ ಎದ್ದಿ ಬರ್ತಾನೆ ಯಾರು ಹೊರಟೋಗದೆ ಸೊ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀರಿ ಈಗ ಇವಾಗ ಚೆನ್ನಾಗಿತ್ತು ದಿನ ಡೇ ಸೂಪರ್ ಗುಡ್ ಡೇ ಒಂಥರ ಏನೋ ಸಮಥಿಂಗ್ ಹೊಸದ್ ಮಾಡಿದೆ ನಾನು ಎಂಜಾಯ್ ಮಾಡಿದೆ ಬೇಕಾ ನಾವು ಎಲ್ಲ ಎಂಜಾಯ್ ಮಾಡಿದ್ವಿ ಇವನ್ ಏನ್ ಗೊತ್ತಾ ಖುಷಿ ಇರೋದು ಇವನು ಯಾವ್ದೋ 2 ಫೋಟೋ ಸಕ್ಕತ್ತಾಗಿ ಬಂದ್ಬಿಟ್ಟಿದೆ ಗೈಸ್ ಒಂದು ಅದನ್ನೇ ಮದ್ವೆಗೆಲ್ಲ ಅದನ್ನೇ ಕೊಟ್ಟು ಕ್ಲಿಯರ್ ಇದ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಖುಷಿ ಅಲ್ಲ ಏನೋ ತಿನ್ಬೋದು ಇದ್ದವ್ರು ನಿದ್ದೆ ಬರ್ತದಲ್ಲ ಹಂಗ್ ಮಾಡ್ತಾವ ಫುಲ್ ಊಟ ಎಲ್ಲರೂ ಕುಡಿದ್ಬಿಟ್ಟು ಇಲ್ಲ ಗಾಂಜಾ ಹೊಡೆದಿ ಅವು ಇವು ಮಾಡಿ ಪ್ರಮೋಟಿಂಗ್ ಇತ್ತು ಆಮೇಲೆ ಇದೆಲ್ಲ ಮಾಡಿ ನಶೆಲಿದ್ರೆ ನಾವು ಟೀ ಹೊಡೆದಿ ಇಲ್ಲ ಊಟ ತಿಂದೆ ನಶೆಲಿ ಇರ್ತೀರ ಆತರ ನೋಡಿ ನೋಡಿ ಅಲ್ಲಿ ಪಾತ್ರೆ ತೊಳಿ ಸೊ ಅದೇ ಈ ವ್ಲಾಗ್ ಸ್ವಲ್ಪ ನಾನು ಏನೇನೋ ವಿಡಿಯೋ ಅಲ್ಲಿ ಇದು ಮಾಡೋಣ ಅಂತ ಅನ್ಕೊಂಡಿದ್ದೆ ಇವ್ರದ್ದೊಂದು ತೋಟ ಇದೆ ಅಂದ್ರೆ ಅಲ್ಲಿ ಹೋಗಿ ಎಳ್ನೀರೆಲ್ಲ ಕುಡಿತೀನಿ ನಾರ್ಮಲ್ ಆಗಿ ಎಳ್ನೀರೆಲ್ಲ ಹೊಡ್ಕೊಂಡು ಕುಡಿಯೋದಾಗ್ಲಿ ಇಲ್ಲ ಹಣ್ಣುಗಳೆಲ್ಲ ಇದೆ ಏನಾಗಿದ್ರು ಅಲ್ಲೆಲ್ಲ ಹೋಗಿ ಬರೋಣ ಅನ್ಕೊಂಡೆ ಬಟ್ ಇಲ್ಲೇ ಬಿಸಿಯಾಗಿ ಹೋಗಿದ್ರಿಂದ ಹೋಗೋಕ್ಕಾಗಿಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ಅವಾಗ ವರ್ಷಕ್ಕೊಂದ್ಸತಿ ಬರ್ತೀವಿ ಇಲ್ಲಿ ಪೂಜೆಗೆ ಆ ಥರ ಟೈಮಲ್ಲೆಲ್ಲ ಹೋಗ್ತಿದ್ವಿ ಸ್ವಲ್ಪ ಸೋದಾಗಿರ್ಬೋದು ವ್ಲಾಗ್ ಇವಾಗ ನಾವು ಸೋದಾಗ್ಬಿಟ್ಟಿರೋದಕ್ಕೆ ನೋಡಿ ಗೈಸನು ಖುಷಿಯಲ್ಲಿರೋ ಥರನೇ ಅವನು ಇವನು ಬಿಡಿ ಇವನು ಥೈಲ್ಯಾಂಡ್ ಏಜೆಂಟ್ ಇಲ್ಲ ಇದು ಸೀರಿಯಸ್ ಇದು ಏನೋ ಅಕಸ್ಮಾತ್ ಈ ಥರ ಔಟ್ ಸೈಡ್ ಕಂಟ್ರಿ ಹೋಗ್ಬೇಕು ಸೊ ಈ ಥರ ಎಲ್ಲ ಇದು ಸ್ಪಾನ್ಸರ್ಸ್ ಮಾಡ್ತಾನೆ ಸ್ಪಾನ್ಸರ್ ಅಂತೀನಿ ಅಕಾಮಿಡೇಟ್ ಮಾಡ್ತಾನೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್ ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾವು ನಂಬರ್ ಇಲ್ಲ ಇವಾಗ ಹಾಕಿರ್ತೀನಿ ನೋಡಿ ಇಲ್ಲ ಕಣ ಬರೀ ಇಂಥದೆಯಾ ಮಕಾನ ತೋರಿಸ್ತೀವಿ ಬಾಯ್ ಗೈಸ್ ತಾಂಬೂಲ ಹೆಂಗಾದ್ರು ಓಕೆ ನೀವು ಕೂತ್ಕೋ ನೋಡಿ ಗೈಸ್ ವಿ ಆರ್ ಲಿವಿಂಗ್ ಅಂದಲಿಗೆರೆ ಹುಲಿಯೂರು ದುರ್ಗ ಮಾಗಡಿ ತಾಲೂಕು ಹೊಡೆದಾಗಿರಿ ಕಾರ್ ಹತ್ತದೆ ಅಂದರೆ ಮಲ್ಕೊಂಡು ಬರೋದು ಇನ್ನು ಆಗೋಯ್ತು ಗೈಸ್ ಐ ಆಮ್ ಟಯರ್ಡ್ ಆ್ಯಂಡ್ ಸ್ಲೀಪಿ ಕೆಲಸ ಮಾಡಿರೋ ಪಾಪ ಸುಮ್ಮನೆ ನೋಡು ಸಿಕ್ಕಾಪಚ್ಚಲೆ ನಂಗೆ ನಿದ್ದೆ ಬರ್ತದೆ ಬಚ್ಚ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ ಅದಕ್ಕೆ ಮಾಡಿಲ್ಲ ನಿದ್ದೆ ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ನಾನು ಕೆಮ್ಮಿತ್ತಲ್ಲ ಮಚ್ಚ ಅದಕ್ಕೆ ಕೆಮ್ಮು ಬರ್ತಿತ್ತು ಸ್ವಲ್ಪ ನಿದ್ದೆ ಬಂದಿಲ್ಲ ಇದು ಮಚ್ಚ ಕೆಮ್ಮು ತಗೊಂಡ ಇಲ್ಲ ಸೈಡ್ ಇದ್ದೆ ವೈರ್ನ ಒಳಗಡೆ ಹಾಕೋದನ್ನ ಸೊ ಎಲ್ಲ ನನ್ನ ಕಡೆ ಹೋಗ್ಬಿಟ್ಟು ಸ್ವಲ್ಪ ಫ್ರೀ ಇರೋ ಹತ್ರ ನಿಲ್ಸಿ ಸ್ವಲ್ಪ ಫೋಟೋಸ್ ಹಿಡ್ಕೊಬಹುದು ನಾಟ್ ಯೆಟ್ ಕನ್ಫರ್ಮ್ಡ್ ನೋಡೋಣ ಇವ್ರ ಊರ್ದು ಹಸುದು ಏನ್ ಫೇಮಸ್ ಅಂದ್ರೆ ಗೈಸ್ ಯಾರು ಹೋಗ್ತಾ ಇದ್ರೆ ಎಲ್ಲಾರು ತಿರುಗಿ ಮಕ್ಕಳೇ ನೋಡ್ತಾ ಇರುತ್ತೆ ಗೈಸ್ ಇದೆ ತೆಗಿಯೋ ಮಚ್ಚ ಗ್ಲಾಸ್ ತೆಗಿಯೋದು ನೋಡಿ ಈ ಹಸು ಎಮ್ಮೆ ಸರಿ ಹಸು ಅಲ್ಲ ಸೊ ಹೋಗೋ ಎಲ್ಲ ಎಮ್ಮೆನು ಅದೇ ಅನ್ನಲ್ಲ ಒಂದು ತೋಟ ಥರ ಇದೆ ಅಂತ ಅಲ್ಲಿ ಹೋಗ್ತಾ ಇದ್ರೆ ಅವ್ನು ಏನೋ ಒಂದೊಂದು 30-40 ಎಮ್ಮೆಗಳು ನೋಡ್ಬೋದು ಎಲ್ಲ ಹೋಗೋದೆಲ್ಲ ಮಕಾನೇ ನೋಡ್ತಾ ಇರ್ತದೆ ಒಂದು ಯಾವುದೋ ಹೊಸಬ್ರು ಥರ ಹೊಸಬ್ರೆ ನಾವು ಏರಿಯಾಗೆ ಊರಿಗೆ ಬಟ್ ಇಲ್ಲೊಂದು ಎಮ್ಮೆಗಳು ಇದೆ ನೋಡಿ 2 ಎಮ್ಮೆ ಇವೇ ಒಂದು ದೊಡ್ಡ ಎಮ್ಮೆ ಮ್ಯೂಟ್ ಮಾಡೋ ನಿಮಿಷ ಎಂತ ಒಂದ್ ಸ್ವಲ್ಪ ಹೋಗ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತದೆ
ಹುಷಾರಿದ್ದಾನೆ ಮಚ್ಚ, ಏನು ಎಲ್ದಿ ಅಲ್ವಾ? ತೊಂದ್ರೆ ಇಲ್ಲ, ಬಟ್ ತೆಗಿಯೋಲೋ ಅಲ್ಲಿ ಕೈ ಹಾಕ್ಲೋ ಬರೀ ಕಾಟ ಕೊಡ್ತಾನೆ ಈಗ ಗೈಸ್ ಸೆಂಟ್ರಲ್ ಒಂದು ಬ್ರೇಕ್ ಹಾಕಿದ್ದೀರಿ ಫೋಟೋಸ್ ಇಡಿ ಅಂತ. ಫೋಟೋ ಶೂಟೇ ಇಲ್ಲ ಗೈಸ್, ಫೋಟೋಸ್ ಇಲ್ಲ. ಸೊ ಫೋಟೋ ಚೆನ್ನಾಗಿರೋ ಫೋಟೋಸ್ ತಗೊಳೋಣ ಅಂದ್ಬಿಟ್ಟು ಕ್ಯಾಮ್ರಾ ಹೆಂಗೂ ಇತ್ತಲ್ಲ, ಒಳ್ಳೆ ಫೋಟೋಸ್ ಬರ್ತಾ ಇದೆ. ಇವನ್ ವಿ ಆರ್ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಆ ಥರ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ನೋಡಿ ಇಷ್ಟೊತ್ತು ಇವನ್ದಾಯ್ತು, ಇವನ್ ಬಂದು ಅವ್ನು ತೆಗಿತಾ ಇದ್ದಾನೆ. ನಂದು ಆಯ್ತು ಸ್ವಲ್ಪ, ಮತ್ತೆ ತಕ್ಕೊಂತೀನಿ. ಇವಂದ ಇದೆ ಸೋಡಾದಿದೆ ಇನ್ನ, ಸಾಯ್ಕಿರಣ್ ಇದೆ ಇನ್ನ. ಸೊ ಒಳ್ಳೆ ಫೋಟೋ ಬರ್ತಾ ಇದೆ. ಬರಲ್ಲ ಇಲ್ಲಿ ಬಾಡಿ ಇಲ್ಲಿ ತೆಗಿಯೋ, ನನ್ ಬಾಡಿ ಕಾಣಿಸ್ಬೇಕು. ಕಾರ್ ಬಾಡಿ ಇಲ್ಲ, ನನ್ ಬಾಡಿ. ಫೋಟೋಸ್ ಎಲ್ಲ ಆದ್ಮೇಲೆ ಗೈಸ್, ಫೋಟೋಸ್ ಏನಾರ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಫಾಲೋ ಮಾಡ್ಬಿಟ್ಟು. ಫಾಲೋ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಗೋ ಅಂಡ್ ಚೆಕ್ ಇಟ್ ಔಟ್ ಅಂತ ಅಪ್ರಿಶಿಯೇಟ್ ಮಾಡಿ ಚೆನ್ನಾಗಿದ್ರೆ ಫೋಟೋಸ್. ಚೆನ್ನಾಗಿಲ್ಲ ಯಾವ್ದು ನೋಡ್ಲಿ ಇಲ್ಲಿ ಅಂತಮ್ಮ ನೆನಪು ರಾತ್ರಿ ಹತ್ತ ಕಣ್ಣು ಒಂದು ಹೊಡ್ಕೊಂತಿಲ್ಲ ಸದ್ಗೆತ್ತು ನಾನು ಹಿಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂಟಮ್ಮ. ಊರಿಂದ ನಾವು ಏರಿಯಾಗೆ ಬಂದ್ರಿ, ಸ್ವಲ್ಪ ಊಟ ತಗೊಂಡಿದ್ದೀರಿ. ಸ್ವಲ್ಪ ಊಟ ತಿನ್ಕೊಂಡು ಮನೆಗೆ ಹೋಗಿ ಫ್ಲಾಟ್ ಆಗಬೇಕು. ಸಿಕ್ಕಾಪಟ್ಟೆ ತಗೊಂಡು ನಿದ್ದೆ ಬೇರೆ ಬರ್ತಾ ಇದೆ ಇಲ್ಲಿ. ಮನೆಗೆ ಹೋಗ್ಬಿಟ್ಟು ಮಾಡ್ಬೇಕು, ನಾಳೆ ಬೇರೆ ಕೆಲಸ ಇದೆ. ಸೊ ಇವಾಗ ಮತ್ತೆ ಊಟನ ಬಂದು ಕಾರಲ್ಲಿ ಕೂತ್ಕೊಂಡು ತಿನ್ಬಿಡ್ತೀರಿ. ಊಟ ತಿನ್ಕೊಂಡು ಇಲ್ಲಿ ಗೋ ಫಾರ್ ಹೋಮ್ ಅಂಡ್ ಸ್ಲೀಪ್ ಗೈಸ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ಬಿಕಾಸ್ ಇನ್ನು ಸ್ಟ್ರೆಂತ್ ಇಲ್ಲ. ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು. ಅಯ್ಯೋ ಬೀಗ ಜೋಬಲ್ ಇದೆ ಮಚ್ಚ, ಇರೋ ಮಚ್ಚ. ನಂದು ಆ ಫೋನ್ ಎಲ್ಲಿಕ್ಕಿದೆ ನೋಡು. ಸೊ ಅಷ್ಟೇ, ಇನ್ನೇನಿಲ್ಲ. ಹೋಗಿ ವಿಲ್ ಗೋ ಟು ಹೋಮ್ ಆ್ಯಂಡ್ ರೆಸ್ಟ್ ಆ್ಯಂಡ್ ಮಲ್ಕೊಂಡದಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಿಫೋರ್ ದ್ಯಾಟ್ ಮನೆಗೆ ಹೋಗಿ ಇವತ್ತು ಏನು ಮೋಟಿವೇಶನ್ ಸ್ಪೀಕ್ ಹೇಳಬೇಕು, ಏನಿದೆ ಹೇಳ್ಬೋದು ಅಂತ ಯೋಚಿಸ್ಬಿಟ್ಟು ಆಮೇಲೆ ಅದೊಂದು ಹೇಳ್ಬಿಟ್ಟು ಎಂಡ್ ಮಾಡ್ಬಿಡ್ತೀನಿ ವ್ಲಾಗು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ, ಮನೆಗೆ ಬಂದು ಮುಗಿಸ್ಬಿಡೋಣ. ಒಂದು ಅದೇ ಮೋಟಿವೇಶನ್ ನಾನು ಯಾವಾಗ ನನ್ನ ವೀಡಿಯೋ ಇರುತ್ತಲ್ಲ ಅದು ಮುಗಿಸ್ಬಿಡೋಣ ಅನ್ಕೊಂಡು ಬಂದೆ. ಬಟ್ ನೆನ್ನೆ ಹೆವಿ ಸಿಕ್ಕಾಬಿಟ್ಟೆ ತಲೆನೋವು ಗೈಸ್. ಏನೋ ಗೊತ್ತಿಲ್ಲ, ಮೇ ಬಿ ಟ್ರಾವೆಲ್ ಮಾಡಿದ್ದೀಗೋ ಏನೋ 2 ದಿನ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ನಾನು ಒಂದು. ಸೊ ಅದರಿಂದ ಸಿಕ್ಕಾಪಟ್ಟೆ ತಲೆನೋವು. ಅದಕ್ಕೆ ಬಂದೆ, ಸ್ವಲ್ಪ ತಿಂದು ಮಲ್ಕೊಂಡವನು. ಇವಾಗಿದ್ದು 11 ಗಂಟೆಗೆ ಎದ್ದಿದ್ದೀನಿ, ಒಳ್ಳೆ ನಿದ್ದೆ ಮಾಡಿದೆ. ಸೊ ನಿನ್ನೆ ವೀಡಿಯೋ ಎಂಡ್ ಮಾಡಿಲ್ಲ ಅಂದ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಂದರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋಕೆ ಹಂಗೆ ಸಿಕ್ತು, ಹೆವಿ ಟೈಪ್ ಆಯ್ತು ಅಂದ್ಕೊಳ್ಳಿ. ನಮ್ಮ ಹಠ ಹೇಗಿರ್ಬೇಕಂದ್ರೆ, ಇದೇ ಟೈಮಿಗೆ ಯಾರೋ ಬರ್ತಾರಲ್ಲ ಹೋಗ್ಲಿ ರೀ ಅವ್ರು, ಹೇಳ್ತೀನಿ ಸೈಲೆಂಟ್ ಆದರು. ಸೊ ನಮ್ಮ ಹಠ ಹೇಗಿರ್ಬೇಕು ಇವಾಗ ಇವ್ರು ಹೋದ್ಮೇಲೆ ಮಾಡ್ತೀನಿ. ಸೊ ಹೋದ್ರೆ ಇವಾಗ ಹೇಳ್ತೀನಿ ಗೈಸ್. ನಮ್ಮ ಹಠ ಹೇಗಿರ್ಬೇಕಂದ್ರೆ, ನಮಗೆ ಬೇಕು ಅನ್ನೋದು ಸಿಗೋವರೆಗೂ ನಾವು ಬಿಡಬಾರ್ದಂತೆ, ಅದೇನನ್ನ ಆಗಲಿ. ಬಟ್ ನಮಗೆ ಬೇಡ ಅನ್ನೋದು ನಮಗೆ ಪುಕ್ಕಟೇಸಿದ್ರು ನಾವು ತಗೊಂಬಾರ್ದಂತೆ. ಎಷ್ಟು ಅರ್ಥ ಅನ್ಸ್ಬೋದಾ? ಸಡನ್ನಾಗಿ ಒಂದು ಅಜ್ಜಿ ಬಂದು ಹೇಳೋದು ಅದು ರೀಲಲ್ಲಿ, ಬಟ್ ಇವಿ ಟಚ್ ಆಯ್ತು ಅಂದ್ಕೊಳ್ಳಿ. ಸೊ ನಿಜ, ಅದು ನಮಗೆ ಬೇಕು ಅನ್ನೋದು ಸಿಗೋವರೆಗೂ ಅದು ಎಷ್ಟೇ ಕಷ್ಟ ಆಗಲಿ, ವಿ ನೀಡ್ ಟು ಗಿವ್ ಅವರ್ ಬೆಸ್ಟ್ ಅಂಟಿಲ್ ವಿ ಗೆಟ್ ದ್ಯಾಟ್. ಆ ಥರ ನಿಮ್ಮ ಪ್ರಯತ್ನ ಬಿಡೋಕ್ಕೆ ಹೋಗಬೇಡಿ ಅಷ್ಟೇ, ನೀವು ಬೇಕು ಅನ್ನೋದು ಸಿಗೋವರೆಗೂ. ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಗೈಸ್, ಸಿ ಯು ನೆಕ್ಸ್ಟ್ ವಿಡಿಯೋ.